ನಮಸ್ಕಾರ. ನಾವಿವತ್ತು ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಇದು ಯಾಕಾಗುತ್ತೆ, ಇದಕ್ಕೇನು ಮಾಡಬೇಕು, ವಯಸ್ಸಾದವರಲ್ಲಿ ಬಾತ್ರೂಮ್ ಭಾಳ ಗಟ್ಟಿಯಾಗುತ್ತೆ ಅಂಥವ್ರು ಏನು ಮಾಡಬೇಕು ಮೇಡಮ್ ಅಂತ ಅಂದರೆ ನಿಮಗಿದೆ ಇಲ್ಲಿ ಸೊಲ್ಯೂಷನ್. ಸೊ ಕಂಪ್ಲೀಟ್ ಈ ವಿಡಿಯೋ ನೋಡಿ. ಸೊ ಫಸ್ಟು ಬಾತ್ರೂಮ್ ಯಾಕೆ ಗಟ್ಟಿಯಾಗುತ್ತೆ ಅಂದರೆ ಕನ್ನಡದಲ್ಲಿ ಮಲಬದ್ಧತೆ ಕಾನ್ಸ್ಟಿಪೇಷನ್ ಯಾಕಾಗುತ್ತೆ ಅಂದರೆ, ಒಂದು ನೀವು ನೀರು ಕಡಿಮೆ ಕುಡಿಯೋದ್ರಿಂದ ಆಗುತ್ತೆ. ನೆಕ್ಸ್ಟು ಲೋ ಫೈಬರ್ ಫುಡ್ ಅಂತೀವಿ, ಅಂದರೆ ನೀವು ನಾರಿನಂಶನ ಕಡಿಮೆ ತಿಂತಿದ್ದೀರಾ, ಊಟದಲ್ಲಿ ಭಾಳ ಕಡಿಮೆ ತಿಂತಿದ್ದೀರಾ ಅಂದರೆ ನಿಮಗೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನಂತಂದರೆ ಸಲಾಡ್ಗಳು ತಿಂತಾರೆ ಒಬ್ಬೊಬ್ಬರು, ಅಂದರೆ ಸಲಾಡ್ ಅಂತ ಹೇಳ್ತೀವಿ, ಅಂದರೆ ಹಸಿ ತರಕಾರಿಗಳೆಲ್ಲ ಸೇರಿಸಿ ಅವರು ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಇದರಿಂದನೂ ಕಾನ್ಸ್ಟಿಪೇಷನ್ ಆಗುತ್ತೆ. ಬಟ್ ನೆಕ್ಸ್ಟ್ ಏನಂತಂದರೆ ಫೋರ್ತ್ ರೀಸನ್ ಏನಂದರೆ ಸ್ಟ್ರೆಸ್. ನೀವು ಹೆಂಗಿಷ್ಟು ಟೆನ್ಷನ್ ಮಾಡ್ಕೊಂಬಿಟ್ಟಿರ್ತೀರ, ಫುಲ್ಲು ಟೆನ್ಷನ್ ಮಾಡ್ಕೊಂಡು ಏನಾಗುತ್ತೆ, ಸೊ ನಿದ್ದೆ ಆಗಲ್ಲ. ಅದರಿಂದ ಏನಾಗುತ್ತಾ, ಮಾರ್ನಿಂಗ್ ಎದ್ದೇಳ್ತೀರ, ಡೈಜೆಷನ್ ಸ್ಲೋ ಇರುತ್ತೆ. ಅದೇ ಟೈಮಲ್ಲಿ ನೀವೇನು ಮಾಡ್ತೀರಾ, ಮಾರ್ನಿಂಗ್ ಆಗಿದೆ ಅಂಥೇಳಿ ಟಿಫಿನು ಊಟನೋ ಏನೋ ಮಾಡ್ಕೊತೀರ. ಸೊ ಗಟ್ ಮೂಮೆಂಟ್ಸು ಸ್ಲೋ ಆಗಿ ಇಂಡೈಜೆಷನ್ ಆಗುತ್ತೆ. ಯಾವಾಗ ಇಂಡೈಜೆಷನ್ ಆಗುತ್ತಾ ಆ ಟೈಮಲ್ಲಿ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಸ್ ಈಸ್ ದ ಮೇನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೂ ಒಂದು ರೀಸನ್ ಏನಂತಂದರೆ ನೀವು ಕಡಿಮೆ ನೀರು ಕುಡಿಯೋದು ಅಂತ ಹೇಳಿದ್ವಿ. ಸೊ ಇವೆಲ್ಲದಕ್ಕೂ ನೀವು ಸೊಲ್ಯೂಷನ್ ಹೇಳಿ ಮೇಡಮ್ ಅಂತಂದರೆ ಸಿಂಪಲ್ ಸೊಲ್ಯೂಷನ್ ಹೇಳ್ತೀನಿ. ಫಸ್ಟು ಸಿಂಪಲ್ ಸೊಲ್ಯೂಷನಿಂದ ನಿಮಗೆ ವರ್ಕೌಟ್ ಆದರೆ ಓಕೆ, ಇಲ್ಲಂತಂದರೆ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿರೋಂತಹ ನಿಮಗೆ ಟಿಪ್ಸ್ ಹೇಳ್ತೀನಿ. ಫಸ್ಟ್ ನೀವು ನೀರು ಚೆನ್ನಾಗಿ ಕುಡಿಬೇಕು. ನೆಕ್ಸ್ಟು ಫೈಬರ್ ರಿಚ್ ಫುಡ್ ತಿನ್ನಬೇಕು, ಅಂದರೆ ನಾರಿನಂಶ ಇರೋ ಸೌತೆಕಾಯಿ, ಹೀರೆಕಾಯಿ, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮತ್ತು ಚವಳೆಕಾಯಿ, ಇದು ಅಂದರೆ ಇವಾಗ ಜುಬ್ರ ಬರುತ್ತಲ್ಲ ಬೀನ್ಸು, ಆ ಥರ ಅವೆಲ್ಲ ಚೆನ್ನಾಗಿ ತಿನ್ನಬೇಕು. ತರಕಾರಿಗಳು, ಮುಲ್ಲಂಗಿ, ಆ ಥರ ಎಲ್ಲ ತಿನ್ನಬೇಕು. ಸೊ ಇದೆಲ್ಲ ಬೇಯಿಸ್ಕೊಂಡೇ ತಿನ್ನಬೇಕು ವೀಕ್ಷಕರೇ. ಬೇಯಿಸ್ಕೊಂಡು ತಿಂದರೆ ನಿಮಗೆ ಚೆನ್ನಾಗಿರುತ್ತೆ. ಅಂದರೆ ಹಸಿ ತಿನ್ನಬೇಡ್ರಿ, ಪಲ್ಯ ಮಾಡ್ಕೊಂಡು ತಿನ್ಬೋದು ನೀವು. ನೆಕ್ಸ್ಟ್ ಏನಂತಂದರೆ ನೀವು ಕುಂಬಳಕಾಯಿ ಬೀಜ ತಿನ್ಬೋದು, ಮತ್ತು ಪಪ್ಪಾಯ ಹಣ್ಣು ತಿನ್ನಿ ವೀಕ್ಷಕರೇ. ಪಪ್ಪಾಯ ಹಣ್ಣಿಂದ ಭಾಳ ಯೂಸ್ ಇದೆ. ಅದರಲ್ಲಿ ಏನಿರುತ್ತೆ, ವಿಟಮಿನ್ ಎ ಆ್ಯಂಡ್ ಸಿ ಆ್ಯಂಡ್ ಫೈಬರ್ ರಿಚ್ ಫುಡ್ ಇದು. ಸೊ ಡೈಜೆಷನ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ಪಪ್ಪಾಯ ಹಣ್ಣು ತಿನ್ನಿ, ಬನಾನಾ ತಿನ್ನಿ, ಮತ್ತೇನು ಅಂದರೆ ನೀರು ಚೆನ್ನಾಗಿ ಕುಡೀರಿ, ಬಿಸಿ ನೀರು ಕುಡೀರಿ. ಸೊ ಆಯುರ್ವೇದದಲ್ಲಿ ಏನೇನು ಹೇಳಿದ್ದಾರೆ ಅಂತಂದರೆ, ಫಸ್ಟು ಬಿಸಿ ನೀರು, 1 ಗ್ಲಾಸ್ ಬಿಸಿನೀರು ತೊಗೊರಿ, ಅದಕ್ಕೆ 1 ಚಮಚ ತುಪ್ಪ ಹಾಕಿಬಿಟ್ಟು ಅದನ್ನು ಕುಡೀರಿ. ನೀವು ರಾತ್ರಿ ಆದರೂ ಕುಡೀರಿ, ಇಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಕುಡೀರಿ. ಸೊ ಇದರಿಂದ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಆಗೋದೇ ಇಲ್ಲ, ಡೈಜೆಷನ್ನು ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ, ತ್ರಿಫಲ ಚೂರ್ಣ ಅಂತ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ.